ನೋಡಿ ನಿನ್ನೆ ನಡೆದಂಥ ಮೀಟಿಂಗ್ ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ನಿನ್ನೆ ಡಿನ್ನರ್ ಮೀಟಿಂಗ್ ಆಯಿತು. ಡಿನ್ನರ್ ಮೀಟಿಂಗಲ್ಲಿ ಇದೇ ಚರ್ಚೆಗೆ ಬಂತು. ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಬೇಡಿ. ಅದಾಗ್ತಿದ್ದಂಗೆ ಮುಖ್ಯಮಂತ್ರಿಗಳು ಇವತ್ತು ಘೋಷಣೆ ಮಾಡಿದ್ರು. ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಏನು ಸೇರಿದ್ರು ಮೀಟಿಂಗು, ಅಲ್ಲಿ ಏನು ಚರ್ಚೆ ಆಯಿತು, ಅದರ ವಿವರಗಳನ್ನು, ಅದರ ಇನ್ಸೈಡ್ ವಿವರಗಳನ್ನು ನಾವು ನಿಮಗೆ ತೋರಿಸಿದ್ವಿ. ಅದೇ ಈಗ ಸ್ಪಷ್ಟವಾಗಿ ಗೊತ್ತಾಗ್ಬಿಡ್ತು ನಿನ್ನೆ ಏನು ಮಾತಾಡಿದ್ರು. ಹೀಗಾಗಿಯೇ ಹಿಂದ ನಾಯಕರಿಗೂ ಕೂಡ ಒಂದು ಸಂದೇಶ ರವಾನೆ ಆಯಿತು. ಇಲ್ಲ, ನಾನು ಸುಲಭವಾಗಿ ಬಿಡಲ್ಲ. ಈ ಸಂದೇಶ ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಒಂದು ಕಡೆಗೆ DCM ಅವ್ರದ್ದು ಟೆಂಪಲ್ ರನ್ ಮುಂದುವರಿತಾ ಇದೆ, ಇನ್ನೊಂದು ಕಡೆಗೆ CM ಸದನದಲ್ಲಿ ನಿಂತು ಸ್ಪಷ್ಟವಾದಂಥ ಉತ್ತರ ಕೊಟ್ಟರು. ಸ್ಪಷ್ಟವಾದಂಥ ಉತ್ತರ. ಇಲ್ಲಿ ತನಕ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳಿತ್ತು, ಆದರೆ ಆ ಎಲ್ಲ ಪ್ರಶ್ನೆಗಳಿಗೂ ಸೇರಿಸಿ ಒಂದೇ ಸರಿ ಉತ್ತರ. ಎಲ್ಲ ಗೊಂದಲಗಳಿಗೆ ಒಂದೇ ಸರಿ ತೆರೆ ಎಳೆಯುವಂಥ ಪ್ರಯತ್ನ. ಮುಖ್ಯಮಂತ್ರಿಗಳು ಹೇಳಿದರು, ನಾನೇ ಮುಂದಿನ 2.5 ವರ್ಷ CM, ಇಲ್ಲಿಗೆ ಇನ್ಯಾರೂ ಕೂಡ ಮಾತಾಡೋಂಗಿಲ್ಲ. ಅಷ್ಟರ ಮಟ್ಟಿಗೆ ಸಂದೇಶವನ್ನು ರವಾನಿಸಿ ಆಯಿತು. ಮುಂದೇನು ಪ್ರಸನ್ನ? ವಾಟ್ ನೆಕ್ಸ್ಟ್? ರಂಗನಾಥ್, ಸಿದ್ದರಾಮಯ್ಯನವರ ಪಾಲಿಗೆ ಬಹುದೊಡ್ಡ ಶಕ್ತಿಯಾಗಿ ನಿಂತಿರುವಂಥದ್ದು ಅವರ ಜೊತೆಗೆ ಇರುವಂತಹ ಶಾಸಕರು ಮತ್ತು ಸಚಿವರು. ಸಿದ್ದರಾಮಯ್ಯನವರು ಶಾಸಕರು ಮತ್ತು ಸಚಿವರನ್ನೇ ತನ್ನ ಪಾಲಿನ ಜಗದೀಶ್ವರಿ ಅಂತ ಭಾವಿಸಿದ್ದಾರೆ. ಹೈಕಮಾಂಡ್ ಅದಕ್ಕೊಂದು ಪ್ರಭಾವಳಿಯನ್ನು ಕೊಡಬಹುದು, ಆದರೆ ಅವರ ಎನರ್ಜಿಯನ್ನು ಹೆಚ್ಚು ಮಾಡ್ತಾ ಇರುವಂಥದ್ದು. ಇವತ್ತು ಸದನದಲ್ಲಿ ನಿಂತು ಗಟ್ಟಿ ಧ್ವನಿಯಲ್ಲಿ ಸಿದ್ದರಾಮಯ್ಯನವರು ಮಾತನಾಡ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಸಚಿವರು ಮತ್ತು ಶಾಸಕರು ಕೊಡ್ತಾ ಇರುವಂತಹ ಬೆಂಬಲವೇ ಪ್ರಮುಖವಾದಂಥ ಕಾರಣ ಆಗುತ್ತೆ. ಇದೇ ಕಾರಣಕ್ಕೋಸ್ಕರ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗಟ್ಟಿ ಧ್ವನಿಯಲ್ಲಿ ಮಾತನಾಡೋ ಜೊತೆಗೆ ನಿನ್ನೆ ಮತ್ತು ಕಳೆದ ಹಲವಾರು ದಿನಗಳಿಂದ ನಿರಂತರವಾಗಿ ನಡೀತಾ ಇರುವಂತಹ ಡಿನ್ನರ್ ಮೀಟಿಂಗ್ಗಳು ಅತ್ಯಂತ ಪ್ರಮುಖ ಆಗುತ್ತೆ. ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಎಲ್ಲರನ್ನ ಒಗ್ಗೂಡಿಸುವಂತ ಕೆಲಸ ಪದೇ ನಡೀತಾ ಇದೆ. ಶಾಸಕರನ್ನ ಒಗ್ಗೂಡಿಸ್ತಾ ಇದ್ದಾರೆ, ಸಚಿವರನ್ನ ಒಗ್ಗೂಡಿಸ್ತಾ ಇದ್ದಾರೆ, ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಹೈಕಮಾಂಡ್ ಪ್ಲಾನ್ B ಬಗ್ಗೆ ಎಕ್ಸಿಕ್ಯೂಟ್ ಮಾಡಿದ್ದೇ ಆದ್ರೆ ತಮ್ಮ ತಂತ್ರಗಾರಿಕೆ ಏನಾಗಿರ್ಬೇಕು, ತನ್ನ ಸ್ಟೆಪ್ ಏನಾಗಿರ್ಬೇಕು ಅನ್ನೋ ಬಗ್ಗೆಯೂ ಕೂಡ ಅವರ ಆಪ್ತ ಶಾಸಕರು ಸಚಿವರು ಒಂದಷ್ಟು ದಾಳವನ್ನು ಉರುಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಮುಖ್ಯಮಂತ್ರಿಗಳು ಅವರ ಆಪ್ತ ಸಚಿವರು ಮತ್ತು ಕೇವಲ 7-8 ಮಂದಿ ಜೊತೆಗೆ ಮಾತ್ರ ಒಂದು ಡಿನ್ನರ್ನ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಕರೆಯಲಾಗಿತ್ತು. ಅಲ್ಲಿ ಮಾತುಕತೆ ವೇಳೆಯೂ ಕೂಡ ಸಿದ್ದರಾಮಯ್ಯನವರಿಗೆ ನೇರವಾಗಿ ನೀವು ಮುನ್ನುಗ್ಗಿ ಅನ್ನುವಂಥ ಒಂದು ಸಂದೇಶವನ್ನೇ ಆಪ್ತ ಶಾಸಕರು ಸಚಿವರು ಕೊಟ್ಟಿದ್ದಾರೆ. ಅದೇ ಧೈರ್ಯದ ಆಧಾರದ ಮೇಲೆ ಸಿದ್ದರಾಮಯ್ಯನವರು ಇವತ್ತಿಗೂ ಕೂಡ ಗಟ್ಟಿ ಧ್ವನಿಯಲ್ಲಿ ಒಂದು ಸಂದೇಶವನ್ನು ರವಾನಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ DK ಶಿವಕುಮಾರ್ ಅವರ ಹಾದಿ ಅಷ್ಟು ಸುಲಭ ಇಲ್ಲ ಅನ್ನುವಂಥದ್ದು ಕೂಡ ಸಿದ್ದರಾಮಯ್ಯನವರ ಮಾತಿನಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕೆಲವು ಕಾಂಗ್ರೆಸ್ನ ಸಚಿವರು ಹೇಳ್ತಾ ಇದ್ರು, ಅಂದ್ರೆ ಈ ಅಧಿಕಾರ ಹಂಚಿಕೆ ಅನ್ನುವಂಥದ್ದು ಸ್ಮೂತ್ ಟ್ರಾನ್ಸ್ಫರ್ ಆದ್ರೆ ಓಕೆ, ಇಲ್ಲದೆ ಹೋದ್ರೆ ಅದು DK ಶಿವಕುಮಾರ್ ಪಾಲಿಗೆ ಕಲ್ಲು ಮುಳ್ಳಿನ ಹಾದಿಯಾಗಿರುತ್ತೆ ಅನ್ನುವಂಥದ್ದನ್ನ ಬಹುತೇಕ ಅದರ ಒಂದು ಟ್ರೇಲರ್ನ, ಅದರ ಒಂದು ಜಲಕನ್ನ ಸಿದ್ದರಾಮಯ್ಯನವರು ತೋರಿಸಿದ್ದಾರೆ ಎನ್ನುವಂಥದ್ದು ಅತ್ಯಂತ ಸ್ಪಷ್ಟ. ಹೈಕಮಾಂಡ್ ಇದುವರೆಗೂ ಕೂಡ ತನ್ನ ನಿಲುವೇನು ಅನ್ನೋ ಬಗ್ಗೆ ಯಾವುದೇ ರೀತಿಯ ಒಂದು ಗುಟ್ಟನ್ನ ಬಿಟ್ಕೊಟ್ಟಿಲ್ಲ. ಅದರಲ್ಲಿ ರಾಹುಲ್ ಗಾಂಧಿ ಇರಬಹುದು, ಸೋನಿಯಾ ಗಾಂಧಿ ಇರಬಹುದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೂಕ್ಷ್ಮವಾಗಿ ಕೆಲವು ಸಂದರ್ಭಗಳಲ್ಲಿ ಹೇಳಿದ್ದಾರೆ. ಪರೋಕ್ಷವಾದಂತಹ ಒಂದಷ್ಟು ಮೆಸೇಜ್ಗಳನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾಸ್ ಮಾಡಿದ್ದಾರೆ. ಆದರೆ ರಾಹುಲ್ ಗಾಂಧಿ ಅವರ ಮನಸ್ಸಲ್ಲಿ ಏನಿದೆ ಅನ್ನುವಂಥದ್ದು ಇದುವರೆಗೂ ಕೂಡ ಗೊತ್ತಾಗಿಲ್ಲ. ಹೀಗಾಗಿ ಸದ್ಯಕ್ಕೆ ಕೊಟ್ಟಿರುವಂತಹ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಸದನದ ಒಳಗೆ ಕೊಟ್ಟಿರುವಂತಹ ಸಂದೇಶ ಒಂದು ಹೊಸ ಯುದ್ಧದ ಆರಂಭ ಅಂತ ಹೇಳಬಹುದು ರಂಗನಾಥ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲ ಮಾಹಿತಿಗೆ.